ಎಲೆಕ್ಷನ್ಗೆ MLA ಎಲೆಕ್ಷನ್ಗೆ ಉಳಿದಿರುವಂಥದ್ದು 2 ವರ್ಷ. ಈ 2 ವರ್ಷದಲ್ಲಿ ಅಭಿವೃದ್ಧಿ ಎಲ್ಲ ಮಾಡದೆ ಹೋದ್ರೆ ಜನ ಅಂತೂ ಪಾಠ ಕಲಿಸ್ತಾರೆ. ಅಭಿವೃದ್ಧಿ ಮಾಡಬೇಕು ಅಂದ್ರೆ ಖಜಾನೆಯಲ್ಲಿ ದುಡ್ಡು ಇರ್ಬೇಕಲ್ವಾ? ಇಲ್ಲಾಂದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ? ಬರೀ ಸುಮ್ಮನೆ ಪೇಪರಲ್ಲಿ ಇರುತ್ತಷ್ಟೇ ಅಭಿವೃದ್ಧಿ ಅಂತ. ಸೊ ಆ ಕಾರಣಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಗ್ಯಾರಂಟಿಗಳಿಂದ ಖಜಾನೆಯಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಗ್ ಶಾಕ್ ಕೊಡ್ಲಾಗ್ತದೆ. ಗೃಹಲಕ್ಷ್ಮಿಯರ ಪರಿಷ್ಕರಣೆ ಪಟ್ಟಿ ರೆಡಿ ಆಗಿದೆ, ರೆಡಿ ಮಾಡ್ತಾ ಇದೆ ಸರ್ಕಾರ. ಈಗ ಆಲ್ರೆಡಿ ಕೆಲವರಿಗೆ ಕುಕ್ಕನ್ನು ಕೂಡ ಕೊಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ಪರಿಷ್ಕರಣೆ, ಇದುವರೆಗೂ ಎಷ್ಟು ಪರಿಷ್ಕರಣೆ, ಎಷ್ಟು ಜನರಿಗೆ ಈಗ ಆಲ್ರೆಡಿ ಎಷ್ಟು ಜನ ಅನರ್ಹರಾಗಿದ್ದಾರೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಯಜಮಾನಿಯರಿಗೆ ಹೊಸ ಮಾನದಂಡ ಇದೆ. ಆ ಮಾನದಂಡ ಏನು? ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಮುಂದೆ. ಇದುವರೆಗೂ ರಾಜ್ಯದಲ್ಲಿ 4,30,000 ಫಲಾನುಭವಿಗಳಿಗೆ ಕೊಕ್ಕನ್ನು ಕೊಡಲಾಗಿದೆ. ಇಷ್ಟು ದಿನ 4,30,000 ಮಂದಿ ಗೃಹಲಕ್ಷ್ಮಿಯನ್ನ ಪಡ್ಕೊಳ್ತಾ ಇದ್ರಲ್ಲ, ಅವರಿಗೆ ಕೊಕ್. ಇದರಲ್ಲಿ ಆ 4,30,000 ಜನ ಯಾರ್ಯಾರಪ್ಪ ಅಂತ ನೋಡ್ತಾ ಹೋದಾದ್ರೆ ಮೃತರಿದ್ದಾರೆ. ಮತ್ತೊಂದು ಕಡೆ IT GST ಫೈಲ್ ಮಾಡಿದಂಥ ಕುಟುಂಬಕ್ಕೆ ಶಾಕ್ ಎದುರಾಗಿದೆ. 1.95 ಲಕ್ಷ ಸಾವನ್ನಪ್ಪಿದ್ದಾರೆ. ಅವ್ರಿಗೆ ಇನ್ನೂ ಹೋಗ್ತಾ ಇತ್ತು 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು. ನಾವು 1.96 ಲಕ್ಷ IT ಮತ್ತು GST ಫೈಲ್ ಮಾಡಿದಂಥವ್ರು ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ಶರಣು ಹಂಪಿ, ಹೇಗಾದ್ರೂ ಮಾಡಿ ಪರಿಷ್ಕರಣೆ ಮಾಡಿ ಸ್ವಲ್ಪ ದುಡ್ಡು ಇಟ್ಕೊಂಡು ಆಮೇಲೆ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದೇ ಇಲ್ಲಿ ಮೇನ್ ಅಜೆಂಡಾ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಯಾಕೆಂದ್ರೆ ತುಂಬಾ ಸಂಭಾಳಿಸೋದೇ ಕಷ್ಟ ಆಗ್ಬಿಟ್ಟಿದೆ ಸರ್ಕಾರಕ್ಕೆ. ಸೊ ಯಾವ ರೀತಿಯ ಪರಿಷ್ಕರಣೆ ಮಾಡ್ತಾ, ಶಾಕ್ ಕೊಡ್ತಾ, ಮತ್ತೊಂದ್ ಕಡೆ ಸರ್ಕಾರನೂ ಕೂಡ ಬೇರೆ ಬೇರೆ ಆಲ್ಟರ್ನೇಟಿವ್ ಪ್ಲಾನ್ ಮಾಡ್ತಾ ಇದೆ ಅಂತ. ಖಂಡಿತ ಪೃಥ್ವಿರಾಜ್, ಗ್ಯಾರಂಟಿ ಸ್ಕೀಮ್ಗಳ ಪರಿಷ್ಕರಣೆ ಕಾರ್ಯ ಮೊದಲು ಆರಂಭ ಆಗಿದ್ದು BPL ಕಾರ್ಡ್ಗಳಲ್ಲಿ. BPL ಕಾರ್ಡ್ ಪರಿಷ್ಕರಣೆ ಆಗ್ಬಿಟ್ರೆ ಆಟೋಮೆಟಿಕ್ ಆಗಿ ಇತರೆ ಗ್ಯಾರಂಟಿ ಸ್ಕೀಮ್ಗಳೇನಿದೆ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದರಲ್ಲೂ ಕೂಡ ಸರ್ಕಾರದ ಪ್ರತಿನಿಧಿಗಳು ಯೋಚನೆ ಮಾಡ್ತಾ ಇರೋದು ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಒಂದಷ್ಟು ಹಣ ಉಳಿತಾಯ ಮಾಡಬೇಕು. ಯಾಕಂದ್ರೆ ವೆಚ್ಚ ಜಾಸ್ತಿ ಆಗ್ತಾ ಇದೆ ಅಂತೇಳಿ 55,000 ಕೋಟಿ ಹಣ ಪ್ರತಿ ವರ್ಷನೂ ಕೂಡ ಖರ್ಚು ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಈ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್, ಯಾಕಂದ್ರೆ ಪಾಪ್ಯುಲರ್ ಸ್ಕೀಮ್ ಇದು. ಈ ಸ್ಕೀಮ್ ಅಲ್ಲಿ ಪ್ರತಿ ಮನೆಯೊಡತಿಯರಿಗೆ 2,000 ಹಣ ಕೊಡುವಂತ ಕಾರ್ಯ ಆಗ್ತಾ ಇತ್ತು. ಅದು ಡಿಲೇ ಆಗ್ತಾ ಇದೆ, ಬಟ್ ಹಣ ಹೋಗ್ತಾ ಇತ್ತು. ಸೊ ಪರಿಷ್ಕರಣೆ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದೆ. ಈಗಾಗಲೇ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡಿಟ್ಟಿದೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಹೊರಗಿಡುವಂತ ಕಾರ್ಯನೂ ಮಾಡ್ತಾ ಇದ್ದಾರೆ. ಎಷ್ಟು ಅಂದ್ರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 4,30,000 ರಾಜ್ಯದಲ್ಲಿರುವಂತಹ ಗೃಹಲಕ್ಷ್ಮಿಯರು ಇಲ್ಲಿವರೆಗೂ ತೆಗೆದುಕೊಳ್ತಾ ಇದ್ದಂತ ಪ್ರತಿ ತಿಂಗಳು 2,000 ಹಣ ಏನ್ ತೆಗೆದುಕೊಳ್ತಾ ಇದ್ರು ಅವ್ರನ್ನ ಹೊರಗಡೆ ಇಡುವಂತ ಕಾರ್ಯ ಆಗ್ತಾ ಇದೆ. ಇದರಲ್ಲಿ ರೀಸನ್ ಸರ್ಕಾರ ಕೊಡ್ತಿರೋದೇನಂದ್ರೆ, ಒಂದು ದುರ್ಬಳಕೆ ಆಗ್ತಾ ಇದೆ ಅಂತೇಳಿ ಈ ಹಿಂದೆ DCM ಆಗಿದ್ದಾಗೂ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು DK ಶಿವಕುಮಾರ್. CM ಆದ್ಮೇಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಪುನರ್ ಹೇಳಿಕೆಯನ್ನು ಕೂಡ ನೀಡಿದ್ರು. ಮೃತರ ಹೆಸರಿಗೆ ಅವರ ಅಕೌಂಟ್ಗೆ ಹಣ ಹೋಗ್ತಾ ಇದೆ ಅಂತ ಹೇಳಿ. ಆ ರೀತಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 1,95,000 ಜನ ಇದ್ದಾರೆ. ಅಷ್ಟು ಜನ ಮೃತರಾಗಿ 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಕೂಡ ಆಗಿದೆ. ಆದ್ರೂ ಕೂಡ ಅವರ ಬ್ಯಾಂಕ್ ಖಾತೆಗೆ ಹಣ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ಅವರ ಕುಟುಂಬದ ಸದಸ್ಯರು ಈ ಬಗ್ಗೆ ಮಾಹಿತಿನೂ ಕೂಡ ಕೊಡದೆ ATM ಕಾರ್ಡ್ಗಳನ್ನೇನಾದ್ರೂ ಇಟ್ಕೊಂಡಿರ್ತಾರಲ್ಲ ಅವ್ರ ತಾಯಿಯವ್ರದ್ದು ಅಥವಾ ಅವ್ರ ಅತ್ತೆಯವ್ರದ್ದು, ಆ ATM ಕಾರ್ಡ್ಗಳ ಮೂಲಕ ಹಣವನ್ನ ಬಿಡಿಸುವಂತ ಕಾರ್ಯನೂ ಕೂಡ ಆಗ್ತದೆ. 4,30,000 ಮಂದಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇಲ್ಲ ಅಂದ್ರೆ ಆಟೋಮೆಟಿಕಲಿ ಅವರ ಒಂದು ಅಂದ್ರೆ BPL ಕಾರ್ಡು ಕೂಡ ರದ್ದಾಗಿದೆ, ಅನ್ನಭಾಗ್ಯ ಕೂಡ ರದ್ದಾಯಿತು ಅಂತಾನೆ ಅರ್ಥ ಅಲ್ವಾ? ಖಂಡಿತವಾಗೂ ಕೂಡ. ಯಾಕಂದ್ರೆ ಮನೆಯೊಡತಿಯರು ಯಾರು ಇರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೃತರಾದಾಗ ಅವರ ಇನ್ಸಿಡೆಂಟ್ ಆಗಿ ಏನಾದ್ರೂ ಆ ಕಾರ್ಡ್ ಅಲ್ಲಿ ಸೊಸೆ ಅಥವಾ ಇನ್ನೊಬ್ರು ಯಾರಾದ್ರೂ ಇದ್ರೆ ಅವಾಗ ಆ ಕಾರ್ಡ್ ಮುಂದುವರಿಯುತ್ತೆ. ಇಲ್ಲದೆ ಹೋದ್ರೆ ಆ ಕಾರ್ಡ್ ಇದ್ದು ಕೂಡ ಇಲ್ದಂತ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋದು. 1,95,000 ಜನ ಮೃತರಾದವರಿದ್ದಾರೆ. ಇನ್ನು 1,96,000 ಜನ IT ರಿಟರ್ನ್ ಮಾಡಿದವರು. ಅಂದ್ರೆ ಆ BPL ಕಾರ್ಡ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ IT ರಿಟರ್ನ್ ಏನಾದ್ರೂ ಮಾಡ್ತಾ ಇದ್ರೆ ಅವರನ್ನು ಕೂಡ ಗೃಹಲಕ್ಷ್ಮಿಯ ಖಾತೆಯಿಂದ ಅಂದ್ರೆ ಅವರನ್ನ ಪಟ್ಟಿಯಿಂದ ಹೊರಗಡೆ ಇಡುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ GST ಯಾರ್ಯಾರು ಫೈಲ್ ಮಾಡಿದ್ದಾರೆ, ಪ್ರತಿ ವರ್ಷ 25 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ಏನಾದ್ರೂ ಹಣ ವ್ಯವಹಾರ ಏನಾದ್ರೂ ಆಗಿದ್ರೆ ಅವರನ್ನು ಕೂಡ ಹೊರಗಡೆ ಇಡುವಂತ ಕಾರ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದ್ರ ಜೊತೆಗೆ ಆಧಾರ್ ಸೀಡಿಂಗ್ ಅಂತ ಹೇಳಿ ಅದು ಕೂಡ 30,000 ಜನ, KYC ಮಾಡಿಸಿಲ್ಲ ಅಂತೇಳಿ 10,000 ಜನ, ಹೀಗೆ ಒಟ್ಟಾರೆಯಾಗಿ 4,30,000 ಜನ ಏನಿದ್ದಾರೆ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಹೊರಗಡೆ ಇಟ್ಟಿದ್ದಾರೆ. ನೋಂದಣಿ ಮಾಡ್ಕೊಂಡಿರೋದು ಇಲ್ಲಿವರೆಗೂ 1,31,00,000 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ.